ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸೇಜರಾಯ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಈಗ ಪೊಲೀಸರ ತನಿಖೆ ವೇಳೆ ಅವರ ಮೊಬೈಲ್ನಲ್ಲಿದ್ದಂತಹ ಅತ್ಯಂತ ಭಯಾನಕ ಮತ್ತು ಶಾಕಿಂಗ್ ಸತ್ಯವೊಂದು ಬಯಲಾಗಿದೆ. ಸೇಜರಾಯ್ ಅವರು ಹಠಾತ್ತನೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಬದಲಿಗೆ ತಮ್ಮ ಸಾವಿಗೆ ಅವರು ದಿನಗಳ ಮುಂಚಿತವಾಗಿಯೇ ಪ್ರೀ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ಈಗ ಸಾಬೀತಾಗಿದೆ. ಸೇಜರಾಯ್ ಅವರ ಮೊಬೈಲ್ ಫೋನ್ ಅನ್ನು ಸೈಬರ್ ಕ್ರೈಮ್ ಮತ್ತು ತನಿಖಾ ತಂಡ ಪರಿಶೀಲಿಸಿದಾಗ ಅವರ ಮೆಟಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮತ್ತು ಇಂಟರ್ನೆಟ್ ಸರ್ಚ್ ಹಿಸ್ಟರಿಯಲ್ಲಿ ಸ್ಫೋಟಕ ಮಾಹಿತಿ ಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಗೆ, ನೋವಿಲ್ಲದೆ ಸಾಯೋದು ಹೇಗೆ, ಗೂಗಲ್ ಮತ್ತು ಮೆಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಸುಸೈಡ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ಅವರು ಕಲೆ ಹಾಕಿದ್ರು. ಅಷ್ಟೇ ಅಲ್ಲ, ಆ ಎಲ್ಲ ಭಯಾನಕ ಮಾಹಿತಿಗಳನ್ನು ಲಿಂಕ್ ಸಮೇತ ತಮ್ಮ ಮೊಬೈಲ್ನಲ್ಲೇ ಸೇವ್ ಮಾಡಿ ಇಟ್ಕೊಂಡಿದ್ರು. ಸದ್ಯ ಪೊಲೀಸರು ಎಲ್ಲಾ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಕ್ಕೆ ಪಡೆದಿದ್ದು, ರಾಯ್ ಅವರನ್ನು ಈ ಮಟ್ಟದ ಪೂರ್ವ ತಯಾರಿಗೆ ಪ್ರೇರೇಪಿಸಿದ ಶಕ್ತಿಗಳು ಯಾವುವು, ಯಾವ ಆರ್ಥಿಕ ಸಂಕಷ್ಟ ಅಥವಾ ಬ್ಲ್ಯಾಕ್ ಮೇಲ್ ಇದಕ್ಕೆ ಕಾರಣ ಎಂಬ ನಿಟ್ಟಿನಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುವ ಉದ್ಯಮ ಜಗತ್ತಿನ ಮುಖದ ಹಿಂದೆ ಇಂಥದ್ದೊಂದು ಕರಾಳ ಮತ್ತು ನಿಗೂಢ ಸತ್ಯ ಅಡಗಿದೆ ಅನ್ನೋದಕ್ಕೆ ಸೇಜರಾಯ್ ಅವರ ಈ ಕೇಸ್ ಅತ್ಯಂತ ದೊಡ್ಡ ಉದಾಹರಣೆ. ಮೊಬೈಲ್ನಲ್ಲಿ ಸಿಕ್ಕಿರುವ ಈ ಮೆಟಾ ಸರ್ಚ್ ಡೇಟಾ ಈಗ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ್ದು, ಸದ್ಯದಲ್ಲೇ ಈ ಆತ್ಮಹತ್ಯೆ ಹಿಂದಿರುವಂತಹ ಅಸಲಿ ಮುಖಗಳು ಯಾರು ಅನ್ನೋದು ಜಗತ್ತಿನ ಮುಂದೆ ಬರಬೇಕಿದೆ.